ಸ್ಪೀಕರ್ ಯುಟಿ ಖಾದರ್ ಡಿಕೆಶಿ ಸರ್ಕಾರದಲ್ಲಿ ಮಂತ್ರಿಯಾಗೋದು ಪಕ್ಕ. ವಿಧಾನಸಭೆ ಸಚಿವಾಲಯದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಭೋಜನ ಕೂಟ ಯುಟಿ ಖಾದರ್ ಕಡೆಯಿಂದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಚಿವ ಸ್ಥಾನ ಸಿಗೋ ಹಿನ್ನೆಲೆಯಲ್ಲೇ ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ ಖಾದರ್. ಮುಸ್ಲಿಂ ಕೋಟಾದಿಂದ ಯುಟಿ ಖಾದರ್ ಸಚಿವರಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನ ಖಚಿತವಾಗ್ತಾ ಇದ್ದಂತೆ ಸಚಿವಾಲಯದ ಸಿಬ್ಬಂದಿಗೆ ಭೋಜನ ಕೂಟವನ್ನ ಯುಟಿ ಖಾದರ್ ಆಯೋಜಿಸಿದ್ದಾರೆ ಸಂಜೆ 7 ಗಂಟೆಗೆ. ವಿಧಾನಸಭೆ ಸಚಿವಾಲಯದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಭೋಜನ ಕೂಟದ ವ್ಯವಸ್ಥೆ ಮಾಡಿದ್ದಾರೆ. ಯುಟಿ ಖಾದರ್ ಕಡೆಯಿಂದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಭೋಜನ ಕೂಟ ಸಂಜೆ 7 ಗಂಟೆಗಿದೆ. ಕೂಡ ನಿಮ್ಮ ಮಾಧ್ಯಮದಲ್ಲಿ ಪೇಪರ್ಲೆಲ್ಲ ನಾನು ಓದಿದ್ದೇನೆ. ಅದು ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ಕೆಲವು ನಾಯಕರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ ಹೊರತು ಬೇರೆ ಇದರಲ್ಲಿ ಯಾವುದೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾವುದು ಕೂಡ ಬರಲಿಲ್ಲ. ಇಲ್ಲ, ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇನ್ನೆಲ್ಲ ನೋಡಿಕೊಂಡೇ ಪಕ್ಷ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ಮದು. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ನಾಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಂಡು ನಾವು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ. ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನನಾಗಿ ಮಾಡ್ತದೆ. ಮತ್ತಷ್ಟು ಸುದ್ದಿ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.